ಭೋವಿ ನಿಗಮದ ಅಕ್ರಮದ ತನಿಖೆ ಎದುರಿಸಿದ ವಕೀಲೆ ಜೀವಾ ಆತ್ಮಹತ್ಯೆಗೂ ಮುನ್ನ ಬರೆದಿಟ್ಟಿರುವ ಡೆತ್ ನೋಟ್ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಹಾಗಾದ್ರೆ ಜೀವಾ ಬರೆದಿಟ್ಟಿರುವ ಡೆತ್ ನೋಟ್ನಲ್ಲಿ ಯಾವುದೆಲ್ಲ ವಿಚಾರ ಬರೆದಿಟ್ಟಿದ್ದಾರೆ ಅನ್ನೋ ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಪಬ್ಲಿಕ್ ಟಿವಿಯಲ್ಲಿ ಜೀವಾ ಡೆತ್ ನೋಟ್. ನನ್ನ ಅವಮಾನಿಸಿದವರಿಗೆ ತಕ್ಕ ಶಿಕ್ಷೆ ಆಗ್ಲಿ. ಡಿವೈಎಸ್ಪಿ ಕಿರುಕುಳದ ಬಗ್ಗೆ ಉಲ್ಲೇಖ. ಭೋವಿ ನಿಗಮದ ಅಕ್ರಮದ ಸಂಬಂಧ ತನಿಖೆ ಎದುರಿಸಿದಂತಹ ವಕೀಲೆ ಜೀವಾ ತನಿಖಾಧಿಕಾರಿ ಸಿಐಡಿ ಡಿವೈಎಸ್ಪಿ ಕನಕಲಕ್ಷ್ಮಿ ವಿರುದ್ಧ ಗಂಭೀರ ಆರೋಪ ಮಾಡಿ ಡೆತ್ ನೋಟ್ ಅನ್ನು ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ರು. ಜೀವಾ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ಬರೆದಿಟ್ಟಿರುವ 11 ಪುಟಗಳ ಡೆತ್ ನೋಟ್ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಭೋವಿ ನಿಗಮದಲ್ಲಾಗಿರುವ ಅಕ್ರಮದ ಬಗ್ಗೆ ತನಿಖೆ ಎದುರಿಸುವುದಕ್ಕೆ ಹೋದಾಗ ತನಿಖಾಧಿಕಾರಿ ಡಿವೈಎಸ್ಪಿ ಕನಕಲಕ್ಷ್ಮಿಯಿಂದ ತಮಗಾದ ಕಿರುಕುಳದ ಬಗ್ಗೆ ಡೆತ್ ನೋಟ್ ನಲ್ಲಿ ವಿವರಿಸಿದ್ದಾರೆ. ಡಿವೈಎಸ್ಪಿ ಕನಕಲಕ್ಷ್ಮಿ ನನಗೆ ಮಾಡಿದ ಅವಮಾನಕ್ಕೆ, ನನಗೆ ನೀಡಿದ ಹಿಂಸೆಗೆ, ನೋವಿಗೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ನನಗೆ ತೊಂದರೆ ಕೊಟ್ಟ ಅಧಿಕಾರಿಗೆ ಶಿಕ್ಷೆಯಾಗುವಂತೆ ನೋಡ್ಕೋ ಅಂತ ಹೇಳಿ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಸಹೋದರಿ ಸಂಗೀತಾಗೆ ಒಂದಷ್ಟು ಜವಾಬ್ದಾರಿಯನ್ನ ತೆಗೆದುಕೊಳ್ಳುವಂತೂ ಕೂಡ ಜೀವಾ ಡೆತ್ ನೋಟ್ ನಲ್ಲಿ ಉಲ್ಲೇಖಿಸಿದ್ದಾರೆ. ನಾನು ತಿಳಿಸಿರುವ ಜವಾಬ್ದಾರಿಯನ್ನ ತಪ್ಪದೆ ನಿಭಾಯಿಸಿಕೊಂಡು ಹೋಗುವಂತೆ ತಾಕೀತು ಮಾಡಿದ್ದಾರೆ. ಐ ಆಮ್ ವೆರಿ ಸಾರಿ ಸಂಗೀತಾ, ನಾನು ಈ ನಿರ್ಧಾರದಿಂದ ನಿನಗೆ ತೊಂದರೆ ನೀಡಬಹುದು ಅಂತ ಹೇಳಿ ನನಗೆ ಗೊತ್ತು. ಆದ್ರೆ ಯಾರಿಗೂ ಅಂಜದೆ ನಿನ್ನ ಜೀವನವನ್ನ ಸಂತೋಷವಾಗಿ ಮುಂದುವರಿಸಿಕೊಂಡು ಹೋಗು, ಅದೇ ನನ್ನ ಆಸೆ. ನಾನು ತಿಳಿಸಿರುವ ಜವಾಬ್ದಾರಿಯನ್ನ ಎಂದಿಗೂ ಕಡೆಗಣಿಸಬೇಡ. ನಾನು ಮಾಡಿದ ವ್ಯಾಪಾರದಿಂದ ನೀನು ತುಂಬಾನೇ ಅವಮಾನ, ದುಃಖ, ಸಂಕಷ್ಟಗಳನ್ನ ಎದುರಿಸುವಂತೆ ನೋವುಂಟು ಮಾಡಿದೆ. ನನ್ನ ಯಾವುದೇ ಕಾರ್ಯ ಯಾರಿಗೂ ಘಾಸಿ ಮಾಡಿರೋದಿಲ್ಲ ಅಂತ ಹೇಳಿ ಬರೆದಿದ್ದಾರೆ ಜೀವಾ. ಇಷ್ಟೇ ಅಲ್ಲ, ಕೊನೆಗೆ ನಾನು ಆತ್ಮಹತ್ಯೆ ಮಾಡಿಕೊಂಡಿರುವ ವಿಚಾರವನ್ನ ಯಾರಿಗೂ ತಿಳಿಸಬೇಡ. ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಅಂತ ಹೇಳಿ ಎಲ್ಲರಿಗೂ ತಿಳಿಸ್ಬಿಡು. ನನ್ನನ್ನ ಕ್ಷಮಿಸಿ ಬಿಡು. ಎಷ್ಟೇ ಯೋಚಿಸಿದ್ರೂ ನನಗೆ ಬೇರೆ ದಾರಿ ತೋಚುತ್ತಾ ಇಲ್ಲ. ಇಂತಿ ನಿಮ್ಮ ಅಕ್ಕ ಜೀವಾ, ಎಸ್ ಅಂತ ಹೇಳಿ ಡೆತ್ ನೋಟ್ ಅನ್ನ ಕೊನೆಗೊಳಿಸಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.